ಜೈಲಿನ ವಿಡಿಯೋಗಳು ಏನು ವೈರಲ್ ಆಗ್ತಾ ಇದೆ, ಇದರಿಂದ ನಟ ಧನ್ವೀರ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಮೂಡಿದೆ. ಯಾಕಂದ್ರೆ ದರ್ಶನ್ ಆಪ್ತ ನಟ ಧನ್ವೀರನ್ನ ಸಿಸಿಬಿ ಪೊಲೀಸರು ಕರೆಸಿ ವಿಚಾರಣೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಜೈಲಿನ ವಿಡಿಯೋಗಳನ್ನ ರಿಲೀಸ್ ಮಾಡಿರೋ ಅನುಮಾನ ಧನ್ವೀರ್ ಅವರ ಮೇಲೆ ವ್ಯಕ್ತವಾಗಿರುವಂಥದ್ದು. ಏನು ವೈರಲ್ ಆಗಿ ವಿಡಿಯೋಗಳು ವೈರಲ್ ಆಗಿ ರಿಲೀಸ್ ಆಗ್ತಾ ಇದ್ದಾವೆ ಒಂದಾದ್ಮೇಲೆ ಒಂದು ಮ್ಯಾರಥಾನ್ ರೀತಿಯಲ್ಲಿ, ಇದನ್ನ ರಿಲೀಸ್ ಮಾಡಿರೋ ಅನುಮಾನ ಧನ್ವೀರ್ ಅವರ ಮೇಲೆ ಇದೆ. ಧನ್ವೀರ್ ಮೊಬೈಲನ್ನು ಕೂಡ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ಅವರನ್ನ ವಿಚಾರಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ನಟನ ಮೊಬೈಲ್ನಲ್ಲಿ ಸದ್ಯಕ್ಕೆ ಆ ರೀತಿಯ ಯಾವುದೇ ವಿಡಿಯೋಗಳು ಕೂಡ ಪತ್ತೆ ಆಗಿಲ್ಲ ಅಂತಲೂ ಕೂಡ ತಿಳಿದು ಬರ್ತಾ ಇರುವಂಥದ್ದು. ಧನ್ವೀರನ್ನ ವಿಚಾರಣೆ ನಡೆಸಿ ಸದ್ಯ ಸಿಸಿಬಿ ಪೊಲೀಸರು ಕಳಿಸಿದ್ದಾರೆ. ಆದರೆ ಅವರ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ, ಅವರ ಮೊಬೈಲನ್ನು ಸೀಸ್ ಮಾಡಿದ್ದಾರೆ. ಜೈಲಿನಲ್ಲಿ ಐಷಾರಾಮಿ ಜೀವನದ ಹಲವು ವಿಡಿಯೋಗಳು ಒಂದಾದ ಮೇಲೆ ಒಂದರಂತೆ ರಿಲೀಸ್ ಆಗ್ತಾ ಇದ್ವು. ಫಸ್ಟ್ಗೆ ನಟಿ ರನ್ಯಾ ರಾವ್ ಅವರ ಗೆಳೆಯ, ಅವರ ಆಪ್ತ ತರುಣ್ ವಿಡಿಯೋ ಒಂದು ರಿಲೀಸ್ ಆಗುತ್ತೆ. ಜೈಲಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇರುವಂತಹ ತರುಣ್ನ ವಿಡಿಯೋ. ಅದಾದ ನಂತರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಅಪರಾಧಿ ಏನಿದ್ದಾನೆ ಉಮೇಶ್ ರೆಡ್ಡಿ, ಆತ ಫೋನ್ನಲ್ಲಿ ಮಾತನಾಡ್ತಾ ಇರುವಂತಹ ವಿಡಿಯೋ ಒಂದು, ಆತನ ರೂಮಲ್ಲಿ ಟಿವಿ ಇರುವಂತಹ ವಿಡಿಯೋ ಒಂದು ರಿಲೀಸ್ ಆಗುತ್ತೆ. ಅದಾದ ಮೇಲೆ ಶಂಕಿತ ಉಗ್ರ ಶಕೀಲ್ನ ವಿಡಿಯೋ ರಿಲೀಸ್ ಆಗುತ್ತೆ. ಅದಾದ ಮೇಲೆ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತಹ ಈ ಎಣ್ಣೆ ಪಾರ್ಟಿಯ ವಿಡಿಯೋ. ಈ 4 ವಿಡಿಯೋಗಳು ಒಂದಾದ ಮೇಲೆ ಒಂದರಂತೆ 2-3 ದಿನಗಳಿಂದ ಹರಿದಾಡ್ತಾ ಇರುವಂತಹ ವಿಡಿಯೋಗಳಿವು. ಈ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಈ ವಿಡಿಯೋಗಳು ಹರಿದಾಡೋದಕ್ಕೆ ನಟ ಧನ್ವೀರ್ ಕಾರಣರಾದ್ರ ಅನ್ನೋ ಒಂದು ಅನುಮಾನ ಬಂದಿದೆ. ಅವರು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅಂತ. ಈ 4ರಲ್ಲಿ ಯಾವುದು ರಿಲೀಸ್ ಮಾಡಿದಾರೋ ಗೊತ್ತಿಲ್ಲ, ಅಥವಾ 4 ರಿಲೀಸ್ ಮಾಡಿದಾರೋ ಗೊತ್ತಿಲ್ಲ, ಅವರೇ ರಿಲೀಸ್ ಮಾಡಿದಾರಾ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಅನುಮಾನ ಮೂಡಿದೆ. ಆ ಅನುಮಾನದ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ನಟ ಧನ್ವೀರ್ ಅವರನ್ನು ಕರೆಸ್ಬಿಟ್ಟು ವಿಚಾರಣೆ ಮಾಡಿ ಅವರ ಮೊಬೈಲನ್ನು ಸೀಸ್ ಮಾಡಿ ನಂತರ ಧನ್ವೀರ್ ಅವರನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿರುವಂಥದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಜೈಲಲ್ಲಿ ಇದು ಪರಪ್ಪನ ಅಗ್ರಹಾರ ಜೈಲು, ಎಣ್ಣೆ ಪಾಟಿದು ಯಾವ ಜೈಲ್ದು ಅನ್ನೋ ವಿಡಿಯೋ ಕ್ಲಾರಿಟಿ ಇರಲ್ಲ, ಯಾವ ಜೈಲಿನಲ್ಲಿ ಆಗಿದ್ದು ಅನ್ನೋದು. ಅದು ಬಿಟ್ಟು ಬಾಕಿ 3 ವಿಡಿಯೋಗಳು ಪರಪ್ಪನ ಅಗ್ರಹಾರದ್ದು ಅಂತಲೇ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಸೆರೆವಾಸ ಅನುಭವಿಸ್ತಿರೋರಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆಯಾ, ಲಕ್ಸುರಿ ಲೈಫ್ ಲೀಡ್ ಮಾಡ್ಬೋದಾ, ಅಲ್ಲಿ ದುಡ್ಡೊಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಈ ಬಗ್ಗೆ ಈಗಾಗಲೇ ADGP ದಯಾನಂದ್ ಅವರು ಕೂಡ ವರದಿಯನ್ನು ಕೇಳಿದ್ದಾರೆ. ಆಗಲೇ ಆಂತರಿಕ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಮತ್ತೊಂದು ಕಡೆಗೆ ಇವತ್ತು ಗೃಹ ಸಚಿವರು ಸಭೆ ನಡೆಸ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಈ ಸಂಬಂಧ. ಇದರ ನಡುವೆ ನಟ ಧನ್ವೀರ್ ಅವರ ಕಾರಣರಾದ್ರ, ಇದಕ್ಕೆ ಅವರೇನಾದರೂ ಕಾರಣರಾದ್ರ, ಈ ವಿಡಿಯೋಗಳು ವೈರಲ್ ಆಗೋದಕ್ಕೆ ಈ ವಿಡಿಯೋಗಳು ಹರಿಬಿಟ್ಟಿರೋದು ಅವರ ಅನ್ನೋ ಅನುಮಾನ ಪ್ರಶ್ನೆ ಮೂಡಿದೆಯಂತೆ ಸಿಸಿಬಿ ಪೊಲೀಸರು. ಹೀಗಾಗಿ ಅವರನ್ನು ಕರೆಸ್ಬಿಟ್ಟು ವಿಚಾರಣೆ ಮಾಡಿ ನಟ ಧನ್ವೀರ್ ಅವರನ್ನು ವಿಚಾರಣೆಯನ್ನು ನಡೆಸಿದ್ದಾರೆ. ಅವರ ಮೊಬೈಲನ್ನು ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿಬಿಟ್ಟು ಅವರನ್ನು ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ಅವರ ಮೊಬೈಲ್ನಲ್ಲಿ ಈ ತರಹದ ಯಾವುದೇ ವಿಡಿಯೋಗಳು ಪತ್ತೆಯಾಗಿಲ್ಲ. ಹಾಗಾಗಿ ಅವರೇ ರಿಲೀಸ್ ಮಾಡಿದ್ದಾರೆ ಅನ್ನೋದಕ್ಕೂ ಯಾವುದೇ ಸಾಕ್ಷಿಗಳಿಲ್ಲ. ಅವರು ರಿಲೀಸ್ ಮಾಡಿದ್ದಾರಾ ಅನ್ನೋದು ಅನುಮಾನ ಮಾತ್ರ ಸದ್ಯಕ್ಕೆ. ದರ್ಶನ್ ಅವರ ಆಪ್ತ ನಟ ಧನ್ವೀರ್ ಅವರು, ಸದ್ಯ ದರ್ಶನ್ ಅವರು ಕೂಡ ವಿಚಾರಣಾಧೀನ ಕೈದಿ, ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೆ ಅವರ ಗ್ಯಾಂಗ್ ಸದ್ಯ ಪರಪ್ಪನ ಅಗ್ರಹಾರದಲ್ಲೇ ಇರುವಂತಹದ್ದು. ಇದಕ್ಕೂ ಮುಂಚೆ ನಟ ದರ್ಶನ್ ಅವ್ರದ್ದು ಕೂಡ ಒಂದು ರಾಜಾತಿಥ್ಯದ ಫೋಟೋಗಳು ವೈರಲ್ ಆಗಿತ್ತು. ಅವರು ಮೊಬೈಲಲ್ಲಿ ಅಭಿಮಾನಿಯ ಜೊತೆ ಮಾತನಾಡಿದಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಾದ ಮೇಲೆ ಅದು ಮೊದಲನೇ ಬಾರಿ ದರ್ಶನ್ ಅವರು ಬಂಧನವಾದಂತಹ ಸಂದರ್ಭದಲ್ಲಿ ನಡೆದಂತಹ ಘಟನಾವಳಿಗಳವೆಲ್ಲ. ಅದಾದ ಮೇಲೆ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿರುತ್ತೆ. ಅದಾದ ಮೇಲೆ ಅವರು ಬೇಲ್ನಲ್ಲಿ ಹೊರಗಡೆ ಬಂದಿದ್ದರು. ಅದಾದ ಮೇಲೆ ಮತ್ತೆ 2ನೇ ಬಾರಿಗೆ ಇವಾಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬೇಲು ರದ್ದಾದ ನಂತರ ದರ್ಶನ್ ಅವರನ್ನು ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ನಟ ಧನ್ವೀರ್ ಅವರನ್ನು ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ವಿಡಿಯೋಗಳು ಏನು ರಿಲೀಸ್ ಆಗಿದೆ ಇದರ ಸಂಬಂಧ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಚಂದ್ರಶೇಖರ್?
ಖಂಡಿತವಾಗಿಯೂ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಂಜೆ ಧನ್ವೀರ್ ನನ್ನ ಕರೆಸಿ ಒಂದು ವಿಚಾರಣೆ ಮಾಡಿರುವಂತಹದ್ದು. ಮುಖ್ಯವಾಗಿ ಮೇಲ್ನೋಟಕ್ಕೆ ಯಾವ ಒಂದು ಬೇಸನ್ನ ಇಟ್ಕೊಂಡು ಸಿಸಿಬಿ ಪೊಲೀಸರು ಇವ್ರನ್ನ ಕರೆಸಿದ್ದಾರೆ ಅಂತಂದ್ರೆ, ಸದ್ಯಕ್ಕೆ ಏನು ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇರುವಂತಹ ಜೈಲಿನ ಒಳಗಡೆ ರೌಡಿಗಳು ಬಳಸ್ತಾ ಇರುವಂತಹ ಫೋನ್ ಆಗಿರ್ಬೋದು, ಅಥವಾ ಅವರಿಗೆ ನೀಡ್ತಾ ಇರುವಂತಹ ರಾಜ್ಯಚ್ಯುತಿ ಏನಿದೆ, ಈ ಒಂದು ಎಲ್ಲಾ ಕುರಿತಾಗಿ ಅವರನ್ನ ಕರೆದು ವಿಚಾರಣೆ ಮಾಡ್ತಾರೆ. ಯಾಕೆಂತಂದ್ರೆ ಇವರ ಮೊಬೈಲ್ ನಿಂದ ಏನಾದ್ರೂ ವಿಡಿಯೋಗಳು ವೈರಲ್ ಆಗ್ತಿದ್ಯಾ, ಅಥವಾ ಇವರಿಗೆ ಏನಾದ್ರೂ ಜೈಲಿಂದ ಕಮ್ಯುನಿಕೇಟ್ ಆಗ್ತಾ ಇದೆಯಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಕರೆಸಿ ವಿಚಾರಣೆಯನ್ನ ಸಿಸಿಬಿ ಕಚೇರಿಯಲ್ಲಿ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಅವರ ಮೊಬೈಲ್ ಅಂದ್ರೆ ಮೊದಲಿಗೆ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡಿತಾರೆ. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಕಂಪ್ಲೀಟ್ ಆಗಿ ಸಿಡಿಆರ್ ಚೆಕ್ ಮಾಡ್ತಾರೆ. ಜೊತೆಗೆ ವಾಟ್ಸ್ಆಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಆ ಒಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಯಾರು ಕೂಡ ಏನು ಸೆಂಡ್ ಮಾಡಿರೋದಿಲ್ಲ ಆ ಒಂದು ವಿಡಿಯೋಗಳನ್ನ. ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಕೆಲವೊಂದು ವಿಡಿಯೋಗಳನ್ನ ಅವರು ಸೇವ್ ಮಾಡ್ಕೊಂಡಿರ್ತಾರೆ. ಅದನ್ನ ಎಲ್ಲೂ ಕೂಡ ಅವರು ಶೇರ್ ಮಾಡಿರೋದಿಲ್ಲ. ಇದೆಲ್ಲವನ್ನು ಕೂಡ ಕಂಡಂತಹ ಸಿಸಿಬಿ ಪೊಲೀಸರು ಮತ್ತೆ ಅವರನ್ನ ವಿಚಾರಣೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅಂತ ಸಂದರ್ಭದಲ್ಲಿ ಅಂದ್ರೆ ಜೈಲಿಗೆ ನೀವು ಹೋದಂತ ಸಂದರ್ಭದಲ್ಲಿ, ದರ್ಶನ್ ಅವರ ಜೊತೆ ಮಾತಾಡದಂತ ಸಂದರ್ಭದಲ್ಲಿ ಅಲ್ಲಿ ನಿಮ್ಗೆ ಏನಾದ್ರು ಕಾಣಿಸ್ತಾ, ಜೊತೆಗೆ ಜೈಲಿಂದ ನಿಮ್ಗೆ ಏನಾದ್ರು ಕರೆಗಳು ಬಂದಿದ್ಯಾ, ಜೈಲಿನ ಈ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನೀವು ಯಾರಾದ್ರೂ ನಿಮಗೆ ಕಳಿಸಿದಾರ, ಜೈಲಿನಲ್ಲಿ ನಿಮಗೆ ಸಂಬಂಧಪಟ್ಟವರು ಅಥವಾ ನಿಮಗೆ ಪರಿಚಯ ಇರೋರು ಯಾರೆಲ್ಲ ಇದ್ದಾರೆ ಅನ್ನುವಂತಹ ಎಲ್ಲ ಪ್ರಶ್ನೆಗಳನ್ನ ಕೇಳಿದಕ್ಕೆ ಎಲ್ಲವನ್ನು ಕೂಡ ಏನು ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಮ್ಯಾನಿಪುಲೇಷನ್ ಅನ್ನ ಮಾಡಿಲ್ಲ ಅನ್ನುವಂತಹ ಹೇಳಿದ್ದಾರೆ, ಅಂದ್ರೆ ಸಿಸಿಬಿ ಪೊಲೀಸರು ಹೇಳಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ ಅವ್ರದ್ದು ಇಲ್ಲ. ಜೊತೆಗೆ ಅವರು ಈ ಒಂದು ವೈರಲ್ ಆಗಿರುವಂತಹ ವಿಡಿಯೋಗಳ ಹಿಂದೆ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಪಡೆದಂತ ಸಿಸಿಬಿ ಪೊಲೀಸರು ವಿಚಾರಣೆ ಮಾಡಿ ಅವರನ್ನ ಕಳಿಸಿಕೊಟ್ಟಿರುವಂತಹದ್ದು. ನವೀನ್, ಚಂದ್ರು, ಇಲ್ಲಿ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈ ವಿಡಿಯೋಗಳು ವೈರಲ್ ಆಗಿದ್ದು ಧನ್ವೀರ್ ಅವರ ಸಾಧ್ಯತೆ ಇದೆ, ಅವರು ಅದ್ರ ಹಿಂದೆ ಇರೋ ಸಾಧ್ಯತೆ ಇದೆ ಅಂತ ಏನು ಹೇಳಲಾಗ್ತಾ ಇದೆ. ಈ ಅನುಮಾನ ಮೂಡೋದಕ್ಕೆ ಕಾರಣ ಏನು ಅಸಲಿಗೆ? ಅಂದ್ರೆ ಧನ್ವೀರ್ ಅವ್ರ ಮೇಲೆ ಡೌಟ್ ಯಾಕೆ ಬಂತು ಚಂದ್ರು? ಖಂಡಿತವಾಗಿಯೂ ನವೀನ್, ಯಾಕೆಂತಂದ್ರೆ ಈ ಒಂದು ಕಾಕತಾಳೀಯ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಒಂದು ದರ್ಶನ್ ಅವರ ಆಪ್ತ ಆಗಿರೋದ್ರಿಂದ ಧನ್ವೀರ್ ಅವರು ಆ ಒಂದು ದರ್ಶನ್ ಅವರಿಗೆ ಒಂದು ಹಾಸಿಗೆ ಅಥವಾ ದಿಂಬು ಬೇಕು ಅಂತಂದ್ರೆ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಆ ಒಂದು ಕೋರ್ಟ್ ನಲ್ಲಿ ಪರ್ಮಿಷನ್ ತಗೊಂಡ ನಂತರ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಆತನಿಗೆ ಒಂದು ವ್ಯವಸ್ಥೆಯನ್ನ ಮಾಡಲಾಗತ್ತೆ ಅನ್ನುವಂತಹ ಮಾಹಿತಿಯನ್ನ ಪಡ್ಕೊಂಡಾಗ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳ ವಿರುದ್ಧ ಕೋಪಗೊಂಡು ಅಲ್ಲಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದ್ರೂ ವಿಡಿಯೋಸ್ ಅನ್ನ ಕಲೆಕ್ಟ್ ಮಾಡಿ ಧನ್ವೀರ್ ಅವರು ವೈರಲ್ ಮಾಡಿದ್ರ ಅನ್ನುವಂತ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಇದೇ ಪ್ರೈಮರಿ ಒಂದು ಅನುಮಾನ ಆಗುತ್ತೆ ಅವರನ್ನ ಕರೆದು ವಿಚಾರಣೆ ಮಾಡ್ಲಿಕ್ಕೆ. ಯಾಕೆಂತಂದ್ರೆ ದರ್ಶನ್ ಅವರಿಗೆ ಸಿಗದೇ ಇರುವಂತಹ ಸೌಲಭ್ಯಗಳು ಬೇರೆ ಎಲ್ಲಾ ಕೈದಿಗಳಿಗೂ ಅಥವಾ ಅಪರಾಧಿಗಳಿಗೆ ಸಿಗ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಜಗಜ್ಜಾಹೀರು ಮಾಡಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನೇನಾದ್ರೂ ಧನ್ವೀರ್ ಅವರು ಪಡ್ಕೊಂಡ್ರ ಅನ್ನುವಂತಹ ಅನುಮಾನ ಶುರುವಾಗತ್ತೆ. ಅಲ್ಲಿಂದಲೇ ಅವರನ್ನ ಕರೆದು ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಇದ್ಯಾವುದು ಕೂಡ ಅವರ ಕಡೆಯಿಂದ ನಡೆದಿಲ್ಲ ಅನ್ನುವಂತಹದ್ದು ಸ್ಪಷ್ಟ ಆಗತ್ತೆ. ಜೊತೆಗೆ ಅವರು ನೀಡಿದಂತಹ ಪ್ರತಿಯೊಂದು ಉತ್ತರವು ಕೂಡ ಯಾವುದೇ ರೀತಿಯಾದಂತಹ ಮ್ಯಾನಿಪುಲೇಷನ್ ಆಗಿರೋದಿಲ್ಲ, ನೀಟಾಗಿರುತ್ತೆ. ಸೊ ಹಾಗಾಗಿ ಎಲ್ಲೊಂದ್ ಕಡೆ ಇವರ ಮಿಸ್ಟೇಕ್ ಆ ಒಂದು ಪ್ರಕರಣದಲ್ಲಿ ಇಲ್ಲ, ಅಥವಾ ಆ ಒಂದು ಪ್ರಕರಣಕ್ಕೆ ಇವರಿಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಅವ್ರನ್ನ ನಿನ್ನೆ ರಾತ್ರಿಯೇ ಕಳಿಸಿಕೊಟ್ಟಿರುವಂತಹದ್ದು. ನವೀನ್, ಚಂದ್ರು, ಇಲ್ಲಿ ಇನ್ನೊಂದು ಅನುಮಾನ ಏನು ಅಂದ್ರೆ, ನಟ ಧನ್ವೀರ್ ಅವರು ಓಕೆ, ಇವಾಗ ಅವರು ಲೀಕ್ ಮಾಡಿಲ್ಲ ಈ ವಿಡಿಯೋಗಳನ್ನ, ಅವರಿಗೆ ಸಿಕ್ಕಿಲ್ಲ ಅನ್ನೋದು ಒಂದು ಹಂತದವರೆಗೂ ಗೊತ್ತಾಗಿದೆ. ಆದರೂ ಇನ್ನೂ ಫೋನನ್ನ ಪೊಲೀಸರು, ಸಿಸಿಬಿ ಪೊಲೀಸರು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಬಹುಶಃ ಅದನ್ನ ಮುಂದಿನ ಹಂತಗಳಲ್ಲಿ ಮತ್ತೆ ಪರಿಶೀಲನೆ ಮಾಡ್ತಾ ಹೋಗ್ತಾರೆ. FSLಗೂ ಕಳಿಸ್ಬೋದು, ಡಾಟಾ ಏನಾರ ರಿಟ್ರೀವ್ ಮಾಡ್ಬೋದು. ಆ ಸಂದರ್ಭದಲ್ಲಿ ಒಂದು ವೇಳೆ ವಿಡಿಯೋ ಸಿಕ್ತು, ಈ ವಿಡಿಯೋಗಳು ಯಾವುದಾದ್ರೂ ಅವ್ರದ್ರಲ್ಲಿ ಸಿಕ್ತು ಅಂತಂದ್ರೆ, ಒಂದು ವೇಳೆ ಸಿಗದೇ ಇದ್ರೂ ಈ ವಿಡಿಯೋಗಳು ಧನ್ವೀರ್ ಅವ್ರಿಗೆ ಹೇಗೆ ಸಿಕ್ತು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಸಿಕ್ಕರೆ, ಸಿಗದೇ ಇದ್ರೆ ಬೇರೆ ಯಾರೋ ಲೀಕ್ ಮಾಡಿದಾರಲ್ವಾ, ಅವ್ರಿಗಾದ್ರೂ ಈ ವಿಡಿಯೋಗಳು ಹೇಗೆ ಸಿಕ್ತು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಈ ವಿಡಿಯೋಗಳು ಲೀಕ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಏನಾದ್ರು ತನಿಖೆ ನಡೀತಾ ಇದೆಯಾ ಹೇಗೆ ಚಂದ್ರು? ಖಂಡಿತವಾಗಿಯೂ ಏನು ನವೀನ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇರುವಂತಹ ವಿಡಿಯೋಗಳ ಬಗ್ಗೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ಅವರು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗ್ತಾ ಇರುವಂತಹದ್ದು. ಮೇಲ್ನೋಟಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಅನುಮಾನ ಇಲ್ಲಿ ಕಾಡ್ತಾ ಇರುವಂತಹದ್ದು, ಯಾರಾದ್ರೂ ಒಂದು ಖಡಕ್ ಆಫೀಸರ್ ಬಂದ್ರೆ ಅಂತಹ ಖಡಕ್ ಆಫೀಸರ್ ಗಳನ್ನ ಎತ್ತಂಗಡಿ ಮಾಡಿಸಲೋದಕ್ಕೋಸ್ಕರ ಅಲ್ಲಿನ ಒಳಗಡೆ ಇರುವಂತಹ ಸಿಬ್ಬಂದಿ ಮತ್ತು ಅಧಿಕಾರಿಗಳೇ ಒಂದು ಪಿತೂರಿ ಮಾಡುವಂತಹ ಶಂಕೆ ಈಗ ಸದ್ಯಕ್ಕೆ ವ್ಯಕ್ತವಾಗ್ತಾ ಇರುವಂತಹದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಈ ಒಂದು ಮೊಬೈಲ್ ಫೋನ್ಗಳನ್ನ
ಅಲ್ಲಿರುವಂತಹ ಕೈದಿಗಳಿಗಾಗ್ಲಿ ಅಥವಾ ಅಪರಾಧಿಗಳಿಗಾಗ್ಲಿ ಸಪ್ಲೈ ಮಾಡಬೇಕು ಅಂತಂದ್ರೆ ಏಕೈಕ ದಾರಿ ಅಂತಂದ್ರೆ ಅದು ಸಿಬ್ಬಂದಿಗಳು ಜೊತೆಗೆ ಅಲ್ಲಿನ ಅಧಿಕಾರಿಗಳೇ ನೇರ ಆಗಿರ್ತಾರೆ. ಸೊ ಹಾಗಾಗಿ ಅವರ ಕಡೆಯಿಂದನೇ ಹೋದಂತ ಮೊಬೈಲ್ಗಳಲ್ಲಿ ಅವರೇ ವಿಡಿಯೋ ಚಿತ್ರೀಕರಣಗಳನ್ನ ಮಾಡಿ ಇಟ್ಟುಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಅದನ್ನ ವೈರಲ್ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳ ತಲೆಗೆ ಅದನ್ನ ಸುತ್ತಿ ಅವರನ್ನ ಎತ್ತಂಗಡಿ ಮಾಡಿಸುವಂತಹ ಪ್ರಯತ್ನಕ್ಕೆ ಏನಾದ್ರೂ ಅಲ್ಲಿನ ಅಂದ್ರೆ ಜೈಲಿನ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಮುಂದಾದ್ರ ಅನ್ನುವಂತ ಅನುಮಾನ ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈಗಾಗಲೇ ಏನು ಪರಪ್ಪನ ಅಗ್ರಹಾರದಲ್ಲಿ ದಾಖಲಾಗಿದ್ದಂತ NCR ಸಂಬಂಧ 3 ಸಿಬ್ಬಂದಿಗಳನ್ನ ಬಂಧನ ಮಾಡಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತಹದ್ದು. ಈ ಹಿಂದೆ ಏನು ಡಾಕ್ಟರ್ ನಾಗರಾಜ್ ಅಂತ ಹೇಳಿ ಏನು ಆತ ಕೂಡ ಮೊಬೈಲ್ ಅನ್ನ ಶೇರ್ ಮಾಡ್ತಾ ಇದ್ದ ಅಥವಾ ಮೊಬೈಲ್ ಅನ್ನ ಮಾರಾಟ ಮಾಡ್ತಾ ಇದ್ದ ಆತ ಈವರೆಗೂ ಕೂಡ 350ಕ್ಕೂ ಹೆಚ್ಚು ಮೊಬೈಲ್ಗಳನ್ನ 10,000 ರೂಪಾಯಿಗಳಿಗೆ ಮೊಬೈಲ್ ಏನು ಜೈಲಿನಲ್ಲಿ ಮಾರಾಟ ಮಾಡಿದ್ದ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಪೊಲೀಸರು ಕಲೆ ಹಾಕಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಆತನ ಸುತ್ತ ಕೂಡ ಈ ಒಂದು ಪ್ರಕರಣ ಇರೋದ್ರಿಂದ ಜೊತೆಗೆ ಯಾರೆಲ್ಲ ಬಳಿ ಈ ಒಂದು ಮೊಬೈಲ್ ಫೋನ್ ಇತ್ತು ಆ ಒಂದು ಆರೋಪಿಗಳನ್ನ ಅಥವಾ ಅಪರಾಧಿಗಳನ್ನ ವಿಚಾರಣೆ ಮಾಡಲು ಈಗಾಗಲೇ ಜೈಲು ಅಧಿಕಾರಿಗಳು ಮುಂದಾಗಿರುವಂತಹದ್ದು. ಇನ್ನು ಮಹತ್ವದ ಒಂದು ಸಭೆ ಇಂದು ಏನು ಕೇಂದ್ರ ಕಾರಾಗೃಹದ ಆಫೀಸ್ ಏನಿದೆ ಆ ಒಂದು ಆಫೀಸ್ ನಲ್ಲಿ ನಡೀತಾ ಇರುವಂತಹದ್ದು. HM ಜೊತೆಗೆ ಹಿರಿಯ ಅಧಿಕಾರಿಗಳು ಸೇರಿದಂತೆ ನಗರದ ಹಿರಿಯ ಅಧಿಕಾರಿಗಳು ಜೊತೆಗೆ ರಾಜ್ಯದ ವಿವಿಧ ಏನು ಜೈಲು ಅಧಿಕಾರಿಗಳಿದ್ದಾರೆ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಏನು ಜೈಲಿನಲ್ಲಿ ವೈರಲ್ ಆಗ್ತಾ ಇರುವಂತಹ ಏನು ವಿಡಿಯೋಗಳಿದಾವೆ ಆ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಅನ್ನ ಕೊಡುವಂತಹದ್ದು ಜೊತೆಗೆ ಕೆಲವೊಂದು ಸೂಚನೆಗಳನ್ನ ಕೂಡ ಕೊಡುವಂತಹದ್ದು ಇವತ್ತು HM ಅಂದ್ರೆ ಹೋಮ್ ಮಿನಿಸ್ಟರ್ ಮಾಡಲಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೀವು ಹೇಳ್ತಾ ಇದ್ರಿ ಧನ್ವೀರ್ ಅವರಿಗೆ ಏನಾದ್ರೂ ಸದ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವಿಡಿಯೋಗಳು ಸಿಕ್ಕಿದೆಯಾ ಅನ್ನುವಂತಹದ್ದು. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ವೈರಲ್ ಆಗಿದ್ದಂತಹ ವಿಡಿಯೋಗಳನ್ನ ಧನ್ವೀರ್ ಅವರು ಖುದ್ದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಬೇರೆಯವರಿಗೆ ಸೆಂಡ್ ಮಾಡೋದಾಗ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದಾಗ್ಲಿ ಇದುವರೆಗೂ ಕೂಡ ಅವರ ಮೊಬೈಲ್ ಫೋನ್ ನಲ್ಲಿ ಕಂಡು ಬಂದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಹಿರಿಯ ಸಿಸಿಬಿ ಅಧಿಕಾರಿಗಳೇ ಕೊಟ್ಟಿರುವಂತಹದ್ದು ನ್ಯೂಸ್ ಫಸ್ಟ್ಗೆ. ಹೀಗಾಗಿ ಎಲ್ಲೊಂದ್ ಕಡೆ ಅವರ ಮೇಲೆ ಅನುಮಾನ ಸ್ವಲ್ಪ ಕಡಿಮೆ ಬರ್ತಾ ಇರುವಂತಹದ್ದು. ಹಾಗಾಗಿ ಅವರ ಮೊಬೈಲ್ ಅನ್ನು ಕೂಡ ನಿನ್ನೆ ಏನು ವಶಕ್ಕೆ ಪಡೆದಿದ್ರು, ವಶಕ್ಕೆ ಪಡೆದು ರಾತ್ರಿ ಇಡೀ ವಿಚಾರಣೆ ಮಾಡಿ ಅವರ CDR ಅನ್ನು ಕೂಡ ಪಡೆದು ಸೋಷಿಯಲ್ ಮೀಡಿಯಾವನ್ನ ಕಂಪ್ಲೀಟ್ ಒಂದು ಸರ್ಚ್ ಅನ್ನ ಮಾಡಿ ಅದಾದ ನಂತರ ಮೊಬೈಲ್ ಅನ್ನು ಕೂಡ ಅವರಿಗೆ ಹಿಂದಕ್ಕೆ ಕೊಟ್ಟಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳು ನೀಡಿರುವಂತಹದ್ದು. ನವೀನ್, ಚಂದ್ರು, ಧನ್ವೀರ್ ಅವರ ಮೇಲೆ ಪೂರ್ತಿಯಾಗಿ ಅನುಮಾನ ಇಲ್ಲದೆ ಇರ್ಬೋದು, ಇವಾಗ ಅನುಮಾನ ಕಡಿಮೆ ಆಗಿರ್ಬೋದು, ಆದರೂ ಸದ್ಯ ಅವ್ರ ಮೊಬೈಲ್ ಇನ್ನೂ ಪೊಲೀಸರ ವಶದಲ್ಲೇ ಇದೆ. ಸೊ CCB ಪೊಲೀಸರು ನೆಕ್ಸ್ಟ್ ಯಾವ ಸ್ಟೆಪ್ಸ್ ಅನ್ನ ತಗೋತಾರೆ ಅಂದ್ರೆ ಈ ಮೊಬೈಲ್ ವಿಚಾರವಾಗಿರ್ಬೋದು, ಧನ್ವೀರ್ ವಿಚಾರವಾಗೇ ಆಗಿರ್ಬೋದು, ನೆಕ್ಸ್ಟ್ ಸ್ಟೆಪ್ಸ್ ಏನು, ನೆಕ್ಸ್ಟ್ ಕ್ರಮಗಳು ಏನಿರುತ್ತೆ ಅವ್ರದ್ದು ಅಂತ? ಖಂಡಿತವಾಗಿ ನವೀನ್, ಏನ್ ಈಗಾಗಲೇ ನೀವು ಹೇಳ್ತಾ ಇದ್ರಿ ಮೊಬೈಲ್ ಅವರ ವಶದಲ್ಲಿತ್ತು ಅಂತ ಹೇಳಿ ಅಥವಾ ಅವರ ಮೊಬೈಲ್ ಈಗಾಗಲೇ ಹಿಂದಕ್ಕೆ ಕೊಟ್ಟಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಏನು ಈತ ಒಂದೇ ಮೊಬೈಲ್ ಅನ್ನ ಬಳಸ್ತಾ ಇದ್ದಾನ ಅಥವಾ ಬೇರೆ ಬೇರೆ ಮೊಬೈಲ್ಗಳನ್ನ ಬಳಸ್ತಾ ಇದ್ದಾನೆ? ಯಾಕೆಂತಂದ್ರೆ ಸರ್ವಸಾಮಾನ್ಯವಾಗಿ ಇಂದು ಎಲ್ಲರೂ ಕೂಡ 2 ಮೊಬೈಲ್ಗಳನ್ನ ಬಳಸುವಂತ ಸಾಧ್ಯತೆ ಹೆಚ್ಚಾಗಿ ಇರೋದ್ರಿಂದ ಈತನ ಬಳಿ ಏನಾದ್ರೂ 2 ಫೋನ್ ಇದೆಯಾ ಅನ್ನುವಂತಹ ಅನುಮಾನ ಕೂಡ ಸಿಸಿಬಿ ಪೊಲೀಸರಿಗೆ ಇದ್ದೇ ಇರುತ್ತೆ. ಈಗಾಗಲೇ ಧನ್ವೀರ್ ಅವರನ್ನ ಕರೆದು ಅವರ ಒಂದು ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಈ ಅವರ ಬಳಿ ಇನ್ನೇನಾದ್ರೂ ಮೊಬೈಲ್ ಇತ್ತ ಅಥವಾ ಟ್ಯಾಬ್ಲೆಟ್, ಲ್ಯಾಪ್ಟಾಪ್ ಈ ತರದ್ರಲ್ಲ ಏನಾದ್ರು ಅವರು ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿದ್ರ ಅಥವಾ ಬೇರೆ ಎಲ್ಲಾದ್ರೂ ತರಿಸ್ಕೊಂಡು ಅಂದ್ರೆ ಆಫ್ಲೈನ್ ಅಲ್ಲಿ ತರಿಸ್ಕೊಂಡು ಅಲ್ಲಿಂದ ಏನಾದ್ರೂ ಬೇರೆ ಕಡೆಯಿಂದ ಬೇರೆ ಬೇರೆ ಅಕೌಂಟ್ಸ್ ಇಂದ ಏನಾದ್ರೂ ಇವರೇ ವೈರಲ್ ಮಾಡಿಸಿದ್ರ? ಈ ಎಲ್ಲಾ ರೀತಿಯಾದಂತಹ ಅನುಮಾನಗಳು ಪೊಲೀಸರಿಗೆ ಇದ್ದೇ ಇರುತ್ತೆ. ಹೀಗಾಗಿ ಎಲ್ಲೊಂದ್ ಕಡೆ ಈಗಾಗಲೇ ವಿಚಾರಣೆ ಮಾಡಿ ಕಳಿಸಿದ ತಕ್ಷಣ ಎಲ್ಲವೂ ಮುಗೀತು ಅಂತಂದ್ರೆ ತಪ್ಪಾಗತ್ತೆ. ಈಗಾಗಲೇ ಅವರ ಮೇಲೆ ಕೂಡ ಒಂದು ಹದ್ದಿನ ಕಣ್ಣು ಸಿಸಿಬಿ ಪೊಲೀಸರು ಇಟ್ಟೇ ಇರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಅವರ ಮೇಲೆ ಅನುಮಾನ ಕಂಡು ಬಂದಲ್ಲಿ ಈಗಾಗಲೇ ನಾ ಹೇಳ್ತಾ ಇದ್ದಂತೆ ಮೊಬೈಲ್ ಅನ್ನ ಹೊರತುಪಡಿಸಿ ಅವರ ಬಳಿ ಇರುವಂತಹ ಬೇರೆ ಬೇರೆ ಎಲೆಕ್ಟ್ರಾನಿಕ್ಸ್ ಗೆಜೆಟ್ ಗಳನ್ನ ಕೂಡ ಪರಿಶೀಲನೆ ಮಾಡುವಂತ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ಇನ್ನು ಅವರ ಮೇಲೆ ಏನಾದ್ರೂ ಆ ರೀತಿಯಾದಂತಹ ದಟ್ಟವಾದ ಅನುಮಾನ ಶುರುವಾದ್ರೆ ಅವರ ಫಸ್ಟ್ ಲೇಯರ್ ಯಾರಿದ್ದಾರೆ, ಅವರ ಫಸ್ಟ್ ಲೇಯರ್ ಅಂದ್ರೆ ತುಂಬಾ ಆಪ್ತರಾಗಿರುವಂತಹ ಫ್ರೆಂಡ್ಸ್ ಯಾರಿದ್ದಾರೆ, ಆ ಒಂದು ಫ್ರೆಂಡ್ಸ್ ಮುಖಾಂತರ ಏನಾದ್ರೂ ವೈರಲ್ ಮಾಡಿಸಿದಾರ ಅನ್ನುವಂತ ಅನುಮಾನ ಕೂಡ ಪೊಲೀಸರಿಗೆ ಬಂದೇ ಬರುತ್ತೆ. ಹೀಗಾಗಿ ಅವರನ್ನು ಕೂಡ ಟಚ್ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇರುತ್ತೆ. ನವೀನ್, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿಯ ಐಷಾರಾಮಿ ಜೀವನವನ್ನು ನಡೆಸಬಹುದು ಅಂತ ಒಳ್ಳೆ ಪಬ್ಬಲ್ಲಿ ಡ್ಯಾನ್ಸ್ ಮಾಡ್ದಂಗೆ ಡ್ಯಾನ್ಸ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ. ಎಣ್ಣೆ ಪಾರ್ಟಿ ಮಾಡಿಕೊಂಡು ಸಖತ್ತಾಗಿ ಮಜಾ ಮಾಡಿಕೊಂಡು ಏನು ಬೇಕೋ ಅದನ್ನು ಅಲ್ಲಿಗೆ ತರಿಸ್ಕೊಂಡು ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿ ಅವರನ್ನು ನೋಡಿದ್ರೆ ಅವರು ಶಿಕ್ಷೆ ಅನುಭವಿಸೋದಕ್ಕೆ ಬಂದಿರುವಂತಹ ಕೈದಿಗಳು ಅಂತ ಅನಿಸೋದು ಇಲ್ಲ. ಆ ರೇಂಜಲ್ಲಿ ಎಂಜಾಯ್ ಮಾಡಿಕೊಂಡು ಜೈಲಲ್ಲಿ ಕಾಲ ಕಳೀತಾ ಇದ್ದಾರೆ ಅವರು. ಏನೋ ತಪ್ಪು ಮಾಡಿಬಿಟ್ಟು ಇಲ್ಲಿ ಬಂದು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ, ಇವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತೇಳಿ ಅನಿಸೋದೇ ಇಲ್ಲ ತಾವು ಮಾಡಿದ ತಪ್ಪಿಗೆ.
ಆರಾಮಾಗಿ ಯಾವುದೋ ಪಿಕ್ನಿಕ್ಕಿಗೆ ಬಂದಿದ್ದೀವಿ, ವೆಕೇಷನ್ಗೆ ಬಂದಿದ್ದೀವಿ, ನಾವೆಲ್ಲೋ ಟೂರ್ಗೆ ಹೋಗಿದ್ದೀವಿ ಅನ್ನೋ ಥರದಲ್ಲಿ ಪಾರ್ಟಿ ಮಾಡಿಕೊಂಡು ಎಣ್ಣೆ ಹೊಡ್ಕೊಂಡು ಬೇಕಾಗಿದ್ದನ್ನೆಲ್ಲ ತಂದ್ಕೊಂಡು ತರಿಸ್ಕೊಂಡು ತಿನ್ಕೊಂಡು ಮೊಬೈಲ್ಗಳನ್ನು ತಂದ್ಕೊಂಡು ತಮ್ಮ ಮನೆಯವ್ರ ಜೊತೆ ಹೊರಗಡೆ ಬೇರೆ ಸ್ನೇಹಿತರ ಜೊತೆ ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಆರಾಮಾಗಿ ಕಾಲ ಕಳೀತಾ ಇರುವಂಥ ವಿಡಿಯೋ. ಸದ್ಯ ಇದೇ ವಿಡಿಯೋಗಳು ಏನು ವೈರಲ್ ಆಗ್ತಾ ಇದೆ, ಇದರಲ್ಲಿ ನಟ ಧನ್ವೀರ್ ಅವರ ಪಾತ್ರ ಇದೆಯಾ ಅನ್ನೋ ಅನುಮಾನ ಮೂಡಿ ಅವರನ್ನು ಕರೆಸಿ CCB ಪೊಲೀಸರು ವಿಚಾರಣೆಯನ್ನು ನಡೆಸಿ ಅವರ ಫೋನನ್ನು ಸೀಸ್ ಮಾಡಿ ಸದ್ಯ ಅವರ ಮೇಲೆ ಅನುಮಾನಗಳು ಕಡಿಮೆ ಇರೋದ್ರಿಂದ ಅವರನ್ನು ಬಿಟ್ಟು ಕಳಿಸಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.